ಈ ದಿನ ಮಾರ್ಚ್ 21 ವಿಶ್ವ ಅರಣ್ಯ ದಿನ. ಈ ದಿನದ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಚಾಮರಾಜನಗರದ RFO ಆದಂಥ ಶಶಿಧರ್ ವಿ ಸರ್ ರವರು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಮಸ್ತೆ ಸರ್. ಮೊದಲನೇದಾಗಿ ಅರಣ್ಯ ದಿನ ನಾವು ಯಾಕೆ ಆಚರಣೆ ಮಾಡಬೇಕು, ವಿಶ್ವ ಅರಣ್ಯ ದಿನವನ್ನು ಯಾಕೆ ಆಚರಿಸಬೇಕು, ಮತ್ತು ಈ ವರ್ಷದ 2026ರ ಧ್ಯೇಯಗಳೇನು, ಕಾರ್ಯಕ್ರಮಗಳೇನು, ಇದನ್ನೆಲ್ಲ ನೀವು ತಿಳಿಸ್ಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ವಿಶ್ವ ಅರಣ್ಯ ದಿನದ ಶುಭಾಶಯಗಳು ಎಲ್ರಿಗೂ ವೀಕ್ಷಕರಿಗೆ. ಪ್ರತಿ ವರ್ಷ ಮಾರ್ಚ್ 21ನೇ ತಾರೀಕು ವಿಶ್ವ ಅರಣ್ಯ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಇದನ್ನು ಸುಮಾರು 2012ರಿಂದ ಈ ವಿಶ್ವದ ಅರಣ್ಯ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನಿದೆ ಅಲ್ಲಿ ನವೆಂಬರ್ 28, 2012ರಲ್ಲಿ ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ. ಏಕೆ ಅಂತಂದರೆ ಈಗ ತಮಗೆ ಗೊತ್ತೇ ಇದೆ, ಈಗ ಏನೋ ಬದಲಾಗ್ತಿರೋ ಜಾಗತಿಕ ಸನ್ನಿವೇಶಗಳಲ್ಲಿ ನಮ್ಮಲ್ಲಿ ಆಮೇಲೆ ಬದಲಾಗ್ತಿರೋ ಜಾಗತಿಕ ತಾಪಮಾನ ಇವನ್ನೆಲ್ಲ ನಿಯಂತ್ರಿಸೋದಕ್ಕೆ ಅರಣ್ಯ ಎಷ್ಟು ಮುಖ್ಯ, ಅದನ್ನು ಬೆಳೆಸೋದು ಅನ್ನೋದು ನಮ್ಮೆಲ್ಲರಿಗೂ ಸಾಮಾನ್ಯರಿಗೆ ತಿಳಿಸೋದಕ್ಕೆ ಆ ಮೂಲ ಉದ್ದೇಶದಿಂದ ಇದನ್ನ ಏನು ವಿಶ್ವ ಅರಣ್ಯ ದಿನವನ್ನು ಶುರು ಮಾಡಿದ್ರು ಈ ಕಾರ್ಯಕ್ರಮ. ಕಾಡಲ್ಲಿ ಅತಿ ಹೆಚ್ಚಾಗಿ ಬೇಸಿಗೆ ಟೈಮ್ ಬಂದ್ರೆ ಕಾಡ್ಗಿಚ್ಚು ಅನ್ನೋದು ಕಾಣಿಸ್ಕೊಳ್ತಾನೆ ಇರುತ್ತೆ. ಅದು ಕಿಡಿಗೇಡಿಗಳಿಂದನೂ ಆಗಿರ್ಬೋದು ಅಥವಾ ಕೆಲವೊಂದ್ಸರಿ ಆಕಸ್ಮಿಕವಾಗಿ ಆಗುತ್ತೆ. ಇದನ್ನ ಸಾರ್ವಜನಿಕರು ಕೂಡ ತಡೆಗಟ್ಬೋದಾ? ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ಈಗ ತಮಗೆ ಕಾಡ್ಗಿಚ್ಚಿನ ಬಗ್ಗೆ ಹೇಳೋದಾದ್ರೆ 99 ಭಾಗ ಕಾಡ್ಗಿಚ್ಚು ಮಾನವ ಮೂಲದಿಂದನೇ ಆಗುವಂಥದ್ದು. ಈಗೇನು ನೈಸರ್ಗಿಕ ಮೂಲದಿಂದ ಆಗ್ತದೆ ಅಂತ ಹೇಳಿ ಬಹಳ ಹಿಂದೆ ಒಂದು ಮೂಢನಂಬಿಕೆ ಇತ್ತು. ಅದರಲ್ಲಿ 1% ಮಾತ್ರ ಸಿಡ್ಲ ಹೊಡೆಯೋದಾಗಿರ್ಬೋದು ಅಥವಾ ಬಿದಿರು ಅದಕ್ಕೆ ಉಜ್ಜಿ ಆಗ್ತದೆ ಅನ್ನೋದು ಒಂದು ಇತ್ತು ಮೊದಲಿಂದ. ಆದರೆ ಈಗ ಏನಿದೆ ವಿಚಾರ ಏನಂದ್ರೆ 99 ಭಾಗ ಮಾನವ ಮೂಲದಿಂದನೇ ಆಗೋದು. ಯಾರಾದ್ರೂ ಹೋಗಿ ಕಡ್ಡಿಗಿರೋದಂಥದ್ದಾಗಿರ್ಬೋದು, ಬಿಡಿ ಸಿಗರೇಟ್ ಸೇದು ಹಾಕುವಂಥದ್ದಾಗಿರ್ಬೋದು, ಈ ಕುರಿ ಮೇಕೆ ಕಾಯಕ್ಕೆ ಹೋದಂಥ ಜನ ಅವರು ಆಗಿರ್ಬೋದು. ಈಗಿಲ್ಲ ಅಂತಂದ್ರೆ ಯಾವ್ದಾದ್ರು ಅರಣ್ಯ ಅಪರಾಧ ಮಾಡಿರ್ತಾರೆ, ಅವರನ್ನ ನಾವು ತಗೊಂಡು ಹೋಗಿ ಜೈಲಿಗೆ ಹಾಕಿರ್ತೀವಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ. ಆಗ ಅವ್ರು ನಮ್ಮ ಮೇಲೆ ಏನ್ ಮಾಡ್ತಾರೆ, ಗ್ರಡ್ಜ್ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರು ಹೋಗಿ ಹಾಕ್ಬೋದು. ಆದ್ರೆ ನಾವು ಈ ವರ್ಷದಿಂದ ಈ BRT ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಜನಸಾಮಾನ್ಯರಿಗೆ ಅವರಿಗೆ ಅವೇರ್ನೆಸ್, ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಒಂದು ಬೀದಿ ನಾಟಕ ಆಗಿರ್ಬೋದು, ಆಮೇಲೆ ಮುಖ್ಯವಾಗಿ ಶಾಲಾ ಮಕ್ಕಳನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಈ ವರ್ಷ ಎಲ್ಲಾ ಶಾಲೆಗಳಲ್ಲಿ ನಮ್ಮ ಏನು ವ್ಯಾಪ್ತಿಗೆ ಬರ್ತವೆ ಎಲ್ಲಾ ಶಾಲೆಗಳಿಗೂ ನಮ್ಮ ಸಿಬ್ಬಂದಿಗಳು ಹೋಗಿ, ಉಪವಲಯ ಅರಣ್ಯಾಧಿಕಾರಿಗಳಿರ್ಬೋದು, ಅರಣ್ಯ ರಕ್ಷಕರು ಇರ್ಬೋದು, ಆಮೇಲೆ ನಾವು ವಲಯ ಅರಣ್ಯಾಧಿಕಾರಿಗಳಿಗೆ ಹೋಗಿ ಅವರೆಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಂದ ಅವ್ರ ಮನೆಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಾವು ಆ ಯಂಗ್ ಮೈಂಡ್ಸ್ ಅನ್ನ ನಾವು ವಿದ್ಯಾಭ್ಯಾಸ ಕೊಟ್ರೆ ಅರಣ್ಯ ರಕ್ಷಣೆ ಬಗ್ಗೆ, ಆಮೇಲೆ ಅರಣ್ಯ ಜ್ಞಾನ ಅವರಿಗೆ ನಾವು ಟೀಚ್ ಮಾಡಿದ್ರೆ ಚೆನ್ನಾಗಿ, ಅವರು ನೆಕ್ಸ್ಟ್ ಅವ್ರ ತಂದೆ ತಾಯಿಗಳನ್ನ ಕನ್ವಿನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಮೊದಲನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಆಮೇಲೆ ನಾವು ಇನ್ನೊಂದು ಕಾಡಲ್ಲಿ ಏನ್ ಮಾಡ್ತೀವಿ, ಫೈರ್ ಲೈನ್ಸ್ ಮಾಡ್ತೀವಿ, ಬೆಂಕಿ ತಡೆ ರೇಖೆಗಳು ಅಂತ ಮಾಡ್ತೀವಿ. ಬೆಂಕಿ ತಡೆ ರೇಖೆಗಳನ್ನ ಮಾಡಿ ಬೆಂಕಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಬ್ಬಾರ್ದು ಅನ್ನೋ ತರ ಅದನ್ನ ಮೊದಲೇ ಡಿಸೆಂಬರ್ ನವೆಂಬರ್ ಇಂದ ಮಾಡಿಟ್ಕೊಂಡು ಜಾಗೃತಿ ಮೂಡಿಸ್ತೀವಿ. ಆಮೇಲೆ ಫೈರ್ ವಾಚರ್ಸ್ ಅಂತ ಲೋಕಲಿ ದನನೇ ತಗೋತೀವಿ ನಾವು. ಪ್ರತಿ ವರ್ಷನೂ ಈ ಏನು ಕಾಡು ಫ್ರಿಂಜಸ್ ಅಲ್ಲಿ ಬರ್ತದೆ, ಕಾಡು ಅಂಚಿನಲ್ಲಿ ಬರೋ ಗ್ರಾಮಗಳಲ್ಲಿ ನಾವು ಪ್ರತಿ ಒಂದು ಹಳ್ಳಿಯಿಂದನೂ ಇಷ್ಟಿಷ್ಟು ಜನ ಅಂತ ತಗೊಂಡು ಕಾಡಿಗೆ ಬೆಂಕಿ ಬಿದ್ರೆ ಅವರಿಂದನೇ ಆರಿಸುವಂತ ಇದನ್ನ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದು ಅವರಿಗೆ ಉದ್ಯೋಗ ನೀಡಿದಂಗೂ ಆಗ್ತದೆ, ಆಮೇಲೆ ಅವರನ್ನ ನಮ್ಮ ಕಾಡಿಗೆ ಉಳಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡಂಗೂ ಆಗ್ತದೆ. ಆ ತರದ್ದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಮೇಲೆ ಬೀದಿ ನಾಟಕಗಳ ಮೂಲಕ ಅವರಿಗೆ ಅರಿವನ್ನು ಮೂಡಿಸುವಂತದ್ದು. ಈಗ ಬಹಳ ಜನಕ್ಕೆ ಏನಾಗ್ತದೆ, ಕಾಡನ್ನ ನಾಶ ಮಾಡ್ಬಿಟ್ರೆ ಏನಾಗುತ್ತೆ ಅನ್ನೋದು ಒಂದಿರ್ತದೆ. ಆದ್ರೆ ಅದರದ್ದು ಪರಿಣಾಮಗಳು ಏನಿರ್ತವೆ, ನಾವು ಈಗ ಒಂದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪದ ಇದೆ ನಮ್ಮಲ್ಲಿ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಈಗಿನ ಪೀಳಿಗೆ ನಾವು ಬಳಸ್ಕೊತಾ ಇದ್ದೀವಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಅಷ್ಟೇ ಚೆನ್ನಾಗಿ ನಾವು ಮುಂದಿನ ಪೀಳಿಗೆ ಕೊಡ್ಬೇಕು. ಆ ಒಂದು ಅರಿವನ್ನ ಆ ಜನರು ಮೂಡಿಸಿದ್ರೆ ಅವರು ಅಷ್ಟೇ ಮನದಟ್ಟಾಗಿ ಅವರು ಆ ಕಾಡಿಗೆ ಬೆಂಕಿ ಹಾಕುವಂತ ಕೆಲಸವನ್ನ ಬಿಟ್ಟು ಬಿಡ್ತಾರೆ ಅನ್ನೋದು ನಮ್ಮಿದು. ಅದನ್ನ ಈ ಪಾಸಿಟಿವ್ ಆಗಿ ಮಾಡ್ತಾ ಇದೀವಿ. ತಾವು ಈಗ ನೋಡಿರ್ಬೋದು, ಈ ಮಳೆ ನಿನ್ನೆ ಮೊನ್ನೆ ತನಕ ನೀವು ಬಿಸಿಲು ಕಾವು ಬಹಳ ಜಾಸ್ತಿ ಇತ್ತು ನಮ್ಮ ಚಾಮರಾಜನಗರದಲ್ಲಿ. ಈಗ ಮಳೆ ಬಂದಂಗೆ ತಂಪಾಗುತ್ತೆ. ಸೊ ಇದೆ, ಕಾಡಿದ್ರೆ ಈ ಮಳೆ ಹೇಗಾಗುತ್ತೆ ಅನ್ನೋದು ಈಗ ನೀವೇ ಸನ್ನಿವೇಶ ನೋಡ್ತಾ ಇದ್ದೀವಿ. ಸೊ ಎಲ್ಲ ಕಾರ್ಯಕ್ರಮಗಳ ಮೂಲಕ ನಾವು ಕಾಡನ್ನ ರಕ್ಷಿಸ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದೇ ನೀವು ಹೇಳಿದ್ರಿ ಕಿಡಿಗೇಡಿಗಳು ಈಗ ಬೆಂಕಿ ಹಚ್ಚುತ್ತಾರೆ ಅಂತ. ಅದು ಗೊತ್ತಾದಾಗ ನೀವೇನಾದ್ರೂ ಅದಕ್ಕೆ ಶಿಕ್ಷೆಗಳು ಕಾನೂನಲ್ಲಿ ಇದೆಯಾ ಅಥವಾ ಯಾವ್ದಾವ್ದು ಶಿಕ್ಷೆಗಳು ಇದೆ, ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ಬೋದು. ಹೌದು, ಈಗ ನಾವು ಯಾರಾದ್ರೂ ಬಂದು ಕಾಡಲ್ಲಿ ಬೆಂಕಿ ಹಾಕೋದಿರ್ಬೋದು, ಅರಣ್ಯ ಅಪರಾಧಗಳನ್ನು ಮಾಡೋದಿರ್ಬೋದು, ಇಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ
ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತೀವಿ. ಆಮೇಲೆ ಕೇಸ್ ಟ್ರಯಲ್ ಆಗುತ್ತೆ, ಅವ್ರ ಮೇಲೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಕೊನೆಯದಾಗಿ ಚಾಮರಾಜನಗರದ ಅರಣ್ಯ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ, ಮಾಹಿತಿ ಏನನ್ನ ಹಂಚ್ಕೋತೀರಾ, ತಿಳಿಸ್ಕೊಡಿ. ಒಂದು ವಿಚಾರ ಏನ್ ಹೇಳ್ಬೇಕಂದ್ರೆ, ಚಾಮರಾಜನಗರ ಜಿಲ್ಲೆ ಇದೊಂದು ಬ್ಲೆಸ್ಡ್ ಜಿಲ್ಲೆ. ಯಾಕಂದ್ರೆ ಜಿಲ್ಲೆಯಲ್ಲಿ 55 ಭಾಗ ಕಾಡೇ ಇದೆ. ಸೊ ಈ ಕಾಡನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತದ್ದು ನಾವು ಯುವಕರು ಈಗ ಏನು ಅರಣ್ಯ ಇಲಾಖೆಗೆ ಬಂದಿದ್ವಿ, ನಮ್ಮೆಲ್ಲರ ಕರ್ತವ್ಯ ಇದು. ಹಾಗೆ ನಮ್ಮ ಈಗೇನು ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಅಷ್ಟೇ ಕಾಳಜಿ ಮತ್ತೆ ಅಷ್ಟೇ ಜವಾಬ್ದಾರಿ ಅವ್ರಿಗೂ ಇದೆ. ಸೊ ಜನಗಳದ್ದು ಇದನ್ನ ಏನೋ ಕಾಡನ್ನ ರಕ್ಷಿಸಿ ಅವ್ರಿಗೆ ಕೊಡೋದು. ಇನ್ನೊಂದೇನಂದ್ರೆ, ಈ ಒಂದು ವಿಚಾರ ಅಂತ ಹೇಳ್ತೀನಿ, ನಮ್ಮಲ್ಲಿ ಮೊದಲೆಲ್ಲ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ 3 ಸೀಸನ್ಸ್ ಇತ್ತು. ಆದ್ರೆ ಈಗ ಯಾವ ಸೀಸನ್ ಅಲ್ಲಿ ಯಾವ್ದು ಮಳೆ ಆಗುತ್ತೋ ಚಳಿ ಆಗುತ್ತೋ ಗೊತ್ತೇ ಆಗೋದಿಲ್ಲ ನಮ್ಗೆ. ಸೊ ಹಾಗಾಗಿ ಇದೊಂದು ತಪ್ಪಿಸ್ಬೇಕಂದ್ರೆ ನಾವು ಕಾಡನ್ನ ಉಳಿಸಿ ಬೆಳೆಸಿದ್ರೆ ಮಾತ್ರ ನಾವು ಉಳಿತೀವಿ, ಮುಂದಿನ ಪೀಳಿಗೆ ಉಳಿಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ಮಾಹಿತಿಗಳನ್ನ, ಅರಣ್ಯದ ಬಗ್ಗೆ ಮಾಹಿತಿ ಕೊಟ್ಟಂತಹ RFO ಶಶಿಧರ್ ಸರ್ ಅವರಿಗೆ ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೊಂದು ವಿಚಾರ ಏನಂದ್ರೆ, ಏನೇ ಅರಣ್ಯ ಅಪರಾಧಗಳು ಕಂಡು ಬಂದ್ರೆ, ಕಾಡ್ಗಿಚ್ಚು ಏನಾದ್ರು ಕಂಡು ಬಂದ್ರೆ, ನಮ್ಮ ಅರಣ್ಯ ಇಲಾಖೆ ಹೆಲ್ಪ್ ಲೈನ್ 1926ಗೆ ಕರೆ ಮಾಡಿ ತಾವು ಯಾವುದೇ ಸಂದರ್ಭದಲ್ಲಾದ್ರೂ ಮಾಹಿತಿ ಕೊಡ್ಬೋದು. ನಾವು ಅದಕ್ಕೆ ಆಕ್ಷನ್ ಅನ್ನ ತಗೊಳ್ತೀವಿ ಅಂತ ಹೇಳ್ತೀವಿ.